ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ತಿರುವನಂತಪುರದಲ್ಲಿ ನಡೆದ ಒಂದು ವಿಚಿತ್ರ ಮತ್ತು ಅದ್ಭುತ ಘಟನೆಯ ಬಗ್ಗೆ ಚಿಕ್ಕ ಕಥೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಬೆಂಗಳೂರಿನ ಮೂಲದ ಯುವಕ ಅನಿಲ್ ಮಾಯಾಸ್ಥಳಗಳ ಬಗ್ಗೆ ಡಾಕ್ಯುಮೆಂಟರಿ ಮಾಡಲು ತಿರುವನಂತಪುರದ ಹಳೆಯ ಮಠಕ್ಕೆ ಹೋಗುತ್ತಾನೆ. ತಾನೇನು ನಿರೀಕ್ಷಿಸದೆ ಆ ಮಠದ ಒಳಗೆ ಅವನು ವಿಚಿತ್ರ ಬೆಳಕುಗಳು, ಗಾಳಿಯ ಚಲನೆ, ಹಳೆಯ ಪುಸ್ತಕಗಳ ತಿರುಗಾಟ, ಶಬ್ದಗಳು, ಆಲ್ ಸೂಪರ್ ನ್ಯಾಚುರಲ್ ಅಂಶಗಳನ್ನು ಅನುಭವಿಸುತ್ತಾನೆ. ಒಮ್ಮೆ ಅವನು ಆ ಸ್ಥಳದಿಂದ ಹೊರಬರಲು ಯತ್ನಿಸುತ್ತಿದ್ದಾಗ ಒಂದು ದೈವಿ ಶಕ್ತಿ ಅವನನ್ನು ಆವರಿಸಿ ಅವನನ್ನು ರಕ್ಷಿಸುತ್ತದೆ. ಆ ಶಕ್ತಿಯಲ್ಲೊಂದು ದೇವಿಯ ಪ್ರತಿಮೆ ತನ್ನ ಕರುಣೆಯ ಮೂಲಕ ಅವನ ಪ್ರಾಣ ಉಳಿಸುತ್ತದೆ. ಆದರೆ ಬಿಗಿದ ಕ್ಷಣಗಳಲ್ಲಿನ ಸೆರೆ ಹಿಡಿದ ದೃಶ್ಯಗಳೆಲ್ಲ ಕ್ಯಾಮರಾದಲ್ಲಿ ಕಾಣಿಸದೇ ಹೋದವು. ಈ ಕತೆ ನಿಮಗೆ ಹೇಳುತ್ತದೆ, ಈ ಲೋಕದಲ್ಲಿ ವೈಜ್ಞಾನಿಕತೆಯ ಪಕ್ಕದಲ್ಲಿ ಕೆಲವೊಮ್ಮೆ